ವಾರ ಅನ್ನೋ ಪರಿಕಲ್ಪನೆಗೆ ಯಾವುದೇ ಖಗೋಳಕ್ಕೆ ಏನೂ ಸಂಬಂಧ ಇಲ್ಲ. ಈ 15 ದಿವಸಕ್ಕೊಂದ್ಸರಿ ಚಂದ್ರನಿಗೆ ಯಾವ ಥರ ಅಮಾವಾಸ್ಯೆ ಹುಣ್ಣಿಮೆ ಆಗುತ್ತೆ ಹಾಗೆ 7 ದಿವಸಕ್ಕೆ ಯಾವ ಬದನೆಯನ್ನು ನಡೆಯೋದಿಲ್ಲ. ಅದು ಖಗೋಳ ವೈಜ್ಞಾನಿಕ ಅಂಶ ಅಲ್ಲ, ಅದು ಸಿವಿಲ್ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿದ್ದೀವಿ. ಅದು ಭಾರತೀಯ ಪಂಚಾಂಗದಲ್ಲಿ ವಾರ ಬಂದಿದ್ದು ಗ್ರೀಕರು ಬಂದಿಲ್ಲ, ಅದು ಮುಂಚೆ ವಾರ ಇರಲಿಲ್ಲ. ಲೀಪ್ ಇಯರ್ ಹೆಂಗೆ ಹೇಳ್ತಾರೆ? ಲೀಪ್ ಇಯರ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಅಧಿಕ ವರ್ಷ. ನೀವು 4 ವರ್ಷಕ್ಕೊಂದ್ಸರಿ ಮಾಡ್ತೀರಲ್ಲ, 3 ದಿವಸ ಸೇರಿಸ್ತೀರಲ್ಲ, ಅದು ಮಾಡರ್ನ್ ಮೆಥಡ್. ಅದು ಫೆಬ್ರವರಿ 29 ಅದೇ ಕಲ್ಪನೆ ನಮ್ಮಲ್ಲಿ ಅರಸಿ ಮಾಸ ಅಂತ ಇದೆಯಲ್ಲ, ತಿದ್ದುಪಡಿ ಮಾಡಿ ನೀವು ಆಕಾಶ ನೋಡಿದ್ರೆ ಗೊತ್ತಾಗುತ್ತೆ. ಅದು ಪೂರ್ವಾಷಾಢ ಅಂತ ಬಂದಿದ್ದಾರೆ ಅಂದ್ರೆ ಅದು ಪೂರ್ವಾಷಾಢದಲ್ಲಿ ಸುಮಾರು ದೂರ ಇರುತ್ತೆ. ಇದೇನು ಇಷ್ಟು ದೂರದಲ್ಲಿದೆ ಅಂತ ಅನ್ಸುತ್ತೆ ನೀವು. ಅದೇ ನೀವು ಮುಂದಿನ ವರ್ಷ ಇದೇ ನೋಡಿದ್ರೆ ಇನ್ನೂ ದೂರ ಹೋಗ್ಬಿಟ್ಟಿರುತ್ತೆ. ಆವಾಗ ಅದ್ರ ಮುಂದಿನ ವರ್ಷ ಒಂದು ಅಧಿಕ ಮಾಸ ಹಾಕ್ಬಿಟ್ಟು ರಿಪೇರಿ ಮಾಡ್ತಾರೆ ಕ್ಯಾಲೆಂಡರು, ಮತ್ತೆ ಪೂರ್ವಷಾಢಕ್ಕೆ ಬರುತ್ತೆ. ಹಾಗೆ ಅದು ಒಂದು 3 ವರ್ಷಕ್ಕೊಂದ್ಸರಿ ಒಂದು ತಿದ್ದುಪಡಿ ಮಾಡ್ತಾರೆ. ಇದೆಲ್ಲ ತುಂಬ ಸ್ವಾರಸ್ಯವಾಗಿದೆ, ನೀವು ಮೂಲ ತಿಳ್ಕೊಂಡು. ಈಗ ಬಂತು ಬಂದಾಗ ಈ ಹುಟ್ಟಿದ ನಕ್ಷತ್ರ ಅಂತ ಹೇಳ್ತಾರಲ್ಲ, ಹೇಳಿದ್ನಲ್ಲ ಇವತ್ತು ಹುಟ್ಟಿದ ಮಗುವಿಗೆ ಪೂರ್ವಷಾಢ ನಕ್ಷತ್ರ. ಯಾಕೆ ಚಂದ್ರ ಅಲ್ಲಿದ್ದಾನೆ, ಚಂದ್ರನ ಪಕ್ಕದಲ್ಲಿ ಇದೆಯಲ್ಲ, ಅಂದ್ರೆ ಇಡೀ ದಿವಸ ಯಾವಾಗ ಹುಟ್ಟಿದ್ರು ಪೂರ್ವಾಷಾಢ ಇಲ್ಲ. ಅಲ್ಲಿ ನಕ್ಷತ್ರ ಅಂತ ಹೇಳಿದ್ರೆ ಅದು ಟೈಮ್, ಆ ಚುಕ್ಕೆ ಅಲ್ಲ. ಒಂದು ನಕ್ಷತ್ರಕ್ಕೆ ಇಷ್ಟು ಡಿಗ್ರಿ ಅಂತ ಕೊಟ್ಬಿಟ್ಟಿರ್ತಾರೆ, 13 ಡಿಗ್ರಿ ಅಂತ. 13 ಡಿಗ್ರಿನಲ್ಲಿ ಪೂರ್ವಷಾಢ ಮೊದಲನೇ ಪಾದ 2ನೇ ಪಾದ ಅಂತ ಡಿವೈಡ್ ಮಾಡ್ಕೊಳ್ತಾರೆ. ಆವಾಗ ಪೂರ್ವಷಾಢದ ಆಚೆ ಈಚೆ ಇತ್ತು, ಎಷ್ಟು ದೂರದಲ್ಲಿತ್ತು? 1ನೇ ಪಾದದಲ್ಲಿತ್ತ, 2ನೇ ಪಾದದಲ್ಲಿತ್ತ ಅಂತ ಹೇಳ್ತಾರೆ. ಹಾಗಾದ್ರೆ ಈ ದಿನ ಹುಟ್ಟೋದೆಲ್ಲ ಆಲ್ಮೋಸ್ಟ್ ಎಲ್ಲ ಪೂರ್ವಷಾಢ ನಕ್ಷತ್ರ, ಆಲ್ಮೋಸ್ಟ್ ಎಲ್ಲೂ ಪೂರ್ವಷಾಢ, ಬಟ್ ಪಾದ ಬೇರೆ ಬೇರೆ ಇರುತ್ತೆ. ಅಲ್ಲ, ಪಾದ ರಾಶಿಗೆ ಬಂದ್ಬಿಡತ್ತೆ ಸೂರ್ಯ. ಹಾಂ ರಾಶಿ ಬೇರೆ. ಅದೇನೇ ಹೇಳಿದ್ದು ಮೇಡಮ್. ಮೇಡಮ್, ರೆಫರ್ ಮಾಡೋದಕ್ಕೆ ಬುಕ್ಸ್ ಮತ್ತೆ ವೆಬ್ಸೈಟ್ ಯಾವ್ದಾದ್ರು ಸಜೆಸ್ಟ್ ಮಾಡಿ. ಖಗೋಳ ಈ ಮಕ್ಕಳಿಗೆ ನಮಗೆ ಕ್ಯೂರಿಯಾಸಿಟಿ ಇರ್ತಾರೆ. ನಾನು ಖಗೋಳ ದರ್ಶನ ಹೇಳಿದ್ನಲ್ಲ, ಅದರಲ್ಲಿ ತುಂಬ ಒಳ್ಳೊಳ್ಳೆ ಚಿತ್ರ ಬಳಸಿ ಹಾಕಿದ್ದೀನಿ. ತುಂಬ ಜನ ಟೀಚರ್ಸು ಆ ಚಿತ್ರಗಳನ್ನೆಲ್ಲ PPT ಮಾಡಿಬಿಟ್ಟು ಸ್ಕೂಲಿಗೆ ತೋರಿಸ್ತಾರೆ. ನನಗೆ ಬರೆದಿದ್ದಾರೆ ಕಾಗದ. ಖಗೋಳ ದರ್ಶನ ಅಂದ್ರೆ ಪುಸ್ತಕ, ಅದು ಆರ್ಟಿಕಲ್ ಬರ್ತಿದ್ದಾರೆ ಇಷ್ಟಪ್ಪ ಪುಸ್ತಕ ಇದೆ ಸರ್. ಅದರಲ್ಲಿ ಅವ್ರು ಯಾವ ಚಾಪ್ಟರ್ ಪಾಠ ಮಾಡ್ತಾರೆ ಅದನ್ನು ಮಾತ್ರ ಅದರಲ್ಲಿರೋ ಚಿತ್ರಗಳನ್ನ ಮಾಡಿದ್ರೆ. ಇವಾಗ ಈ ನಕ್ಷತ್ರದ ಹೆಸರು ಹೇಳಿದ್ನಲ್ಲ, ನಮ್ಮಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಗಾದೆ ಇದೆ. ನಿಮ್ಮಲ್ಲೂ ಇರಬೇಕು. ಮಳೆ ನಕ್ಷತ್ರಗಳಿಗೆ, ರೋಹಿಣಿಗೆ ನಕ್ಷತ್ರ ಅಂದ್ರೆ ಏನು, ಆ ಗಾದೆ ಏನೇನು ಹೇಳುತ್ತೆ ಅದನ್ನು ವಿವರಿಸಿದ್ದೀನಿ. ಅದನ್ನ PPT ಮಾಡ್ಕೊಂಡು ಎಲ್ಲ ಹೇಳ್ತಾರೆ. ಒಂದು ಯಾವುದೋ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಆಗಿ ನನಗೆ ಅದರಿಂದ ಆ ಥರ ಗ್ರಂಥಗಳು ಇಲ್ಲ ಅನ್ನೋ ಕಾರಣಕ್ಕೆ ಅದು ಪುಸ್ತಕ ಬಂದಿತ್ತು. ದಯವಿಟ್ಟು ಉಪಯೋಗಿಸಿ ಅದನ್ನ. ನಿಮ್ಮ ಲೈಬ್ರರಿ ಇರ್ಬೋದು. ನನಗೆ ಗೊತ್ತಿರೋ ನವ ಕರ್ನಾಟಕದವ್ರು ಹೇಳಿದ್ರು, ಈಗ 2 ತಿಂಗಳ ಕೆಳಗೆ ಕರ್ನಾಟಕ ಸರ್ಕಾರದವರು 800 ಕಾಪಿ ಕೊಂಡ್ಕೊಡ್ತಾರೆ. 800 ಜಿಲ್ಲೆಗಳ 800 ಸ್ಕೂಲ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನ ನಿಮ್ಮಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಇದ್ದೇ ಇರುತ್ತೆ. ಇಲ್ಲೇ ಇದ್ರೆ ಒಂದು ಪುಸ್ತಕ ಕಳಿಸ್ಬೋದು. ಇಡೀ ಸ್ಕೂಲ್ಗೆ 2,000 ರೂಪಾಯಿ ಬೆಲೆ ಇಟ್ಟಿದ್ದಾರೆ. ಕಳಿಸಿದ್ರೆ ಅದು ನಿಮಗೆ ಒಂದು ಆಕಾರ ಗ್ರಂಥ ಆಗುತ್ತೆ. ಅದರಲ್ಲಿರೋ ಚಿತ್ರಗಳನ್ನು ನೀವು ಬಳಸ್ಕೊಂಡು ಮೊದಲು ಈ ಖಗೋಳ ಹೇಳಿ, ಆಮೇಲೆ ಖಗೋಳದ ವಿಜ್ಞಾನದ್ದು ತುಂಬ ಚಿತ್ರಗಳಿದೆ. ಒಳ್ಳೊಳ್ಳೆ ವಿಜ್ಞಾನಿಗಳೇ ಕೊಟ್ಟರು ಚಿತ್ರಗಳನ್ನು ಹಾಕಿದ್ದೀವಿ. ಕರಾವಳಿ ಪಬ್ಲಿಷ್ ಮಾಡಿರೋದು. ಅಲ್ಲ, ಕರವೀಪಲ್ಲ, ನಾವು ಕರ್ನಾಟಕ. ನಿಮ್ಮ ಪುಸ್ತಕಗಳ ಲಿಸ್ಟ್ ಹೇಳಿ ಮೇಡಮ್. ನವ ಕರ್ನಾಟಕದವರು ನನಗೆ ಮೊದಲಿಂದ ನಾನು ಏನೂ ಆಗಿರಲಿಲ್ಲ, ಅವಾಗಲೇ ಅವ್ರು ನನ್ನ ಗುರುತಿಸ್ಬಿಟ್ಟು ನನಗೆ ಪುಸ್ತಕ ಬರ್ಸಿದ್ರು. ಅದಕ್ಕೆ ನನ್ನ ಪುಸ್ತಕಗಳು ಹೆಚ್ಚು ಕಡಿಮೆ ಎಲ್ಲ ಅಲ್ಲ, ಲಿಸ್ಟ್ ಹೆಸರುಗಳು ಹೇಳ್ಬಿಡಿ ಅಂತ. ಹೆಸರು ಖಗೋಳ ದರ್ಶನ ಇತ್ತೀಚಿಂದು. ಅದಾದ್ಮೇಲೆ ಇನ್ನೊಂದು ಬಂತು ಗ್ರಹಣ ಮುಕುರ ಅಂತ. ಅದು ಕಬ್ಬಣದ ಕಡಲೆ, ಅದು ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿಲ್ಲ. ಗ್ರಹಣಗಳ ಬಗ್ಗೆ ಒಂದು ಪುಸ್ತಕ ಇದೆ ಪುಟದಾಗೆ. ಓದಿ ಮಾಡಿರೋದು ಗ್ರಹಣ ಮುಕುರ ಅಂತ. ಅದು ತುಂಬ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳಿ. ನಾಳೆ ಸಿಕ್ತು ಅಂತ ಹೇಳಿದ್ನಲ್ಲ, ಆಮೇಲೆ ಗ್ರಹಣಗಳ ಬಗ್ಗೆ ಒಂದು ಪುಸ್ತಕ ಇದೆ ಪುಟ್ಟದು, ಧೂಮಕೇತು ಇದೆ. ಆಗಸ್ಟ್ 16 ಧೂಮಕೇತು ಅಂದ್ರೆ ಇನ್ನೊಂದು
ಆಗಸದ ಅಲೆಮಾರಿಗಳು. ಬಾಲಿಗೊಂದು ಕೈ ಬಿಡಿ ಅಂತ ಮಾಡಿದ್ದೀನಿ. ಆಮೇಲೆ ಪ್ರತಿ ತಿಂಗಳು ಹೊಸತಿನಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಪುಸ್ತಕ ಇದೆ, ಗಣಿತ ಅಂದ್ರ ಏನು ಗಣಿತ ಅಂದ್ರ. ಅದು ಡಿಡ್ ಯು ಸೇ ಮ್ಯಾಥಮೆಟಿಕ್ಸ್ ಅಂತ ಇಂಗ್ಲೀಷ್ನಲ್ಲಿದೆ. ಮ್ಯಾಥಮೆಟಿಕ್ಸ್ ಇಸ್ ಸಚ್ ಎ ಹಾರಿಬಲ್ ಥಿಂಗ್, ಓಡಾಗ್ಬಿಡ್ತೀರ ಅದು ಆ ಥರ ಇಲ್ಲ, ಇಂಗ್ಲೀಷ್ನಲ್ಲೂ ಮಾಡಿಲ್ಲ. ಆದರೆ ಅದು ಕನ್ನಡದಲ್ಲಿ ನಮಗೆ ಅರ್ಥ ಆಗೋ ಥರ ನಾನು ಗಣಿತದ ಸಮಸ್ಯೆಗಳು ತಗೊಂಡು ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನ ನಾವು ಹೇಗೆ ನೋಡ್ತೀವಿ ಅಂತ. ಇಲ್ಲಿ ನುಗ್ಗೇಹಳ್ಳಿ ಅಂತ ಇದೆ, ನುಗ್ಗೇಹಳ್ಳಿನಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಲೇಟ್ ಆಯ್ತು. ಅದೇ ಮುಗಿಸ್ಬಿಡೋಣ ಇದೊಂದು ಆಗಿತ್ತು.